ಎಲ್ಲರಿಗೂ ನಮಸ್ತೆ. ವೇದಜನನಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಬ್ಬರಿಯಿಂದನ ಒಂದು ಸ್ವೀಟ್ ಮಾಡ್ತಿದ್ದೀನಿ. ಈ ಸ್ವೀಟಿಗೆ ಗಾರ್ಗೆ ಅಂತ ಸಹ ಹೇಳ್ತಾರೆ. ಇದು ಒಂದು ಹಳೆ ಅಡುಗೆ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕ್ರಿ ಸ್ವೀಟ್ ಥರನೇ ಬರುತ್ತೆ. ಒಂದ್ಸಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾವೇನು ಕೊಬ್ಬರಿ ತೊಗೊಳ್ತೀವೋ ಅದರ ಮುಕ್ಕಾಲು ಭಾಗದಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಈ ಎರಡನ್ನು ಸೇರಿಸಿ ನಾವು ಮೀಡಿಯಮ್ಮಾಗಿ ರುಬ್ಕೋಬೇಕು. ಈ ಬೆಲ್ಲದಲ್ಲೇನಾದ್ರು ಕಸ ಇತ್ತು ಅಂತ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಯಿಸಿ ಸೋಸ್ ಕೂಡ ಹಾಕ್ಕೋಬೋದು. ಇಲ್ಲಿ ಚೆನ್ನಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ ನಾವು ತುಂಬ ನೀರು ಹಾಕಿ ತೆಳುವಾಗಿ ರುಬ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನು ಇವಾಗ ಯಾವ ರೀತಿ ರುಬ್ಕೊಂಡಿದ್ದೀನೋ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ತುಂಬ ತೆಳುವಾದರೆ ಅಷ್ಟೊಂದು ಚೆನ್ನಾಗಿರಲ್ಲ. ನಂತರ ನಾವು ಈ ರುಬ್ಬಿರೋ ಅಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಉಳಿದ ಪದಾರ್ಥಗಳನ್ನು ಅದಕ್ಕೆ ಸೇರಿಸ್ತಾ ಬರಬೇಕು. ನಾನು ಇದಕ್ಕೆ ಇಲ್ಲಿ 1 ಪಿಂಚಷ್ಟು ಉಪ್ಪು ಸೇರಿಸಿದ್ದೀನಿ. ಯಾವುದೇ ಹಳೆ ಅಡುಗೆ ಆಗಲಿ ಅವರು ಸ್ವಲ್ಪ ಉಪ್ಪು ಹಾಕ್ತಾಯಿದ್ರು. ಉಪ್ಪು ರುಚಿ ಜೊತೆಗೆ ಒಂದು ಪರಿಪೂರ್ಣವಾದ ಅಡುಗೆ ಅಂತ ಉಪ್ಪು ಸೇರಿಸ್ತಾರೆ. ನಂತರ ಒಂದು 1/4 ಚಮಚದಷ್ಟು ಒಣಶುಂಠಿ ಏಲಕ್ಕಿ ಪೌಡರ್ನ ನಾನು ಹಾಕ್ತಾಯಿದ್ದೀನಿ. ಒಣಶುಂಠಿ ಪುಡಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಒಣಶುಂಠಿ ಪುಡಿ ಇಷ್ಟ ಆಗಲಿಲ್ಲ ಅಂದರೆ ಬರೀ ಏಲಕ್ಕಿ ಪೌಡ್ರ್ ಮಾತ್ರ ಹಾಕ್ಕೋಬೋದು. ನಂತರ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು 4 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು. ಗೋಧಿ ಹಿಟ್ಟು ನಾವು ಮನೇಲಿ ಏನು ಚಪಾತಿಗೆ ಮಾಡಿಸಿರ್ತೀವೋ ಅದೇ ಹಾಕಿದರೆ ಸಾಕು. ಇವಾಗ ಅದನ್ನು ಅಷ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ನೀರೆಲ್ಲ ಹಾಕಬಾರ್ದು ಎಕ್ಸ್ಟ್ರಾನ. ನಾವೇನು ರುಬ್ಕೊಂಡಿರ್ತೀವೋ ಆ ಮಿಶ್ರಣಕ್ಕೆ ಸರಿಯಾಗಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ತೆಳು ಮಾಡ್ಕೋಬಾರ್ದು. ನಾವು ಪಕೋಡ ಯಾವ ರೀತಿ ಮಾಡ್ತೀವೋ ಆ ರೀತಿ ಹಿಟ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನೇನು ಕಲಿಸಿದ್ದೀನೋ ಈ ಹದಕ್ಕಿದ್ರೆ ಸಾಕು ಕಲಸಿರೋಂತಹ ಮಿಶ್ರಣ. ಒಂದು ವೇಳೆ ನಾವು ಕಲಸಿದ ಈ ಮಿಶ್ರಣ ತೆಳುವಾಯಿತು ಅಂತ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಸಿಹಿ ಕಡಿಮೆ ಆಯ್ತು ಅಂದ್ರೂ ಕೂಡ ಎಕ್ಸ್ಟ್ರಾ ಸಿಹಿ ಕೂಡ ಹಾಕ್ಕೋಬೋದು. ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿ ಕಲಿಸ್ಕೊಂಡ್ರೆ ಆಯಿತು. ನಂತರ ನಾವು ಎಣ್ಣೆ ಒಲೆ ಮೇಲಿಟ್ಟು ಇದನ್ನು ನಾವು ಪಕೋಡನ ಯಾವ ರೀತಿ ಕರಿತೀವೋ ಅದೇ ರೀತಿನ ಪಕೋಡ ಥರ ಹಾಕಿ ಎಣ್ಣೆಯಲ್ಲಿ ಕರಿಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು. ಇಲ್ಲಾಂದರೆ ಇದು ಕೊಬ್ಬರಿಗಾರಿಗೆ ಆಗಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ ಹೊರಗೆಲ್ಲ. ನಾವು ಒಳಗೆ ಬೆಂದಿರಲ್ಲ ಸರಿಯಾಗಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಕರೆದಾಗ ಕೂಡ ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ಹಾಕಿದ ತಕ್ಷಣ ಈ ಗಾರ್ಗೆನ ಚಮಚದಲ್ಲಿ ನಾವು ಬೇಗ ಅದನ್ನು ತಿರುಗ್ಸೋಕ್ಕೆ ಹೋಗಬಾರ್ದು. ಏಕೆಂದರೆ ಅದು ಕದಡ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಅದೇ ಬಿಟ್ಕೊಂಡು ರೋಲ್ ಆಗ್ತಾ ಬರುತ್ತೆ. ನಾವು ಯಾವುದೇ ಅಡುಗೆ ಮಾಡಲಿ ಅದನ್ನು ಕ್ರಮಬದ್ಧ ರೀತಿಯಲ್ಲಿ ಮಾಡಿದಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನಿಧಾನಕ್ಕೆ ನಾನು ಯಾವ ರೀತಿ ಚಮಚದಲ್ಲಿ ಬಿಡಿಸ್ಕೊಂಡು ತಿರುಗಿಸ್ತಾ ಇದ್ದೀನೋ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕು. ನಮಗೇನಾದ್ರು ತಿನ್ನಬೇಕು ಅಂತ ಅನಿಸಿದರೆ ಬೇಗ ಇವಾಗ ಬೇಕ್ರಿಗೋ ಮತ್ತೊಂದು ಶಾಪಿಗೋ ಎಲ್ಲೋ ಹೋಗಿ ಏನೋ ಒಂದು ತಿನ್ಕೊಂಡು ಬರ್ತೀವಿ. ಈ ಥರ ಸಿಂಪಲ್ ಆಗಿರೋ ಅಂತಹ ಆಹಾರ ಪದಾರ್ಥಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದಾಗ ಆರೋಗ್ಯದ ಜೊತೆಗೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಇವಾಗ ಗಾರ್ಗೆ ಎಲ್ಲ ಚೆನ್ನಾಗಿ ಕರ್ತಿದೆ. ಈ ಕಲರ್ ಬಂದಾಗ ತೆಗೆದ್ರೆ ಸಾಕಾಗುತ್ತೆ. ಇವಾಗ ಬಿಸಿ ಬಿಸಿಯಾದ ಕೊಬ್ಬರಿಗಾರಿಗೆ ರೆಡಿ ಆಯಿತು. ತುಪ್ಪದ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಂಜೆ ಸ್ನ್ಯಾಕ್ಸ್ ಟೈಮಿಗಾಗಲಿ ಅಥವಾ ಹಬ್ಬಗಳಲ್ಲಾಗಲಿ ಅಥವಾ ಯಾರಾದ್ರು ಗೆಸ್ಟ್ ಬಂದಾಗಲಿ ಮಾಡೋಕ್ಕೆ ತುಂಬ ಈಸಿಯಾಗಿದೆ. ಒಂದು ಸಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನನ್ನ ಚಾನಲ್ಗೆ ವೇದಜನನಿ ಚಾನಲ್ಗೆ ಮರಿದೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.